ನೀವು ಹೋರಾಟ ಮಾಡೋದೇ ತಪ್ಪು, ನೀವು ಭೂಮಿ ಮೇಲೆ ಬದುಕೋದೇ ತಪ್ಪು, ಸೌಜನ್ಯನಿಗೆ ನ್ಯಾಯ ಕೇಳೋದೇ ತಪ್ಪು, ನೀವು ಇಲ್ಲಿ ಬದುಕಲೇಬಾರ್ದು, ನಿಮಗೆ ತಕ್ಷಣ ಗಲ್ಲು ಶಿಕ್ಷೆ ಅಂತ ಒಂದು ಹೇಳಿ ವಿಧಿಸಿ ಬಿಡಲಿ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಫ್ಯಾಮಿಲಿ ಕುಡ್ಲಾ ರಾಂಪೇಜ್. ಮೊನ್ನೆ ಆದಿತ್ಯವಾರ 6 ತಾರೀಕಿಗೆ ಸೌಜನ್ಯ ಹೋರಾಟ ಆಗಬೇಕಾಗಿತ್ತು. ಏನು ಅದಕ್ಕೆ ಕುಸುಮಾವತಿ ಮತ್ತು ಜಯಂತ್ ಶ್ರೀ ನೀತಿ ತಂಡದಿಂದ ಒಂದು ಅಪ್ಲಿಕೇಶನ್ ಹಾಕ್ತಾರೆ ಅಂತ ಹೇಳಿದ್ರೆ ನಮಗೆ ಪ್ರತಿಭಟನೆಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಹೇಳಿ. ಅಂತೆ ಕೋರ್ಟ್ ಶಾಂತಿಯುತ ಪ್ರತಿಭಟನೆ ಮಾಡಬಹುದು ಅನ್ನುವಂಥ ವಿಚಾರದಲ್ಲಿ ಆರ್ಡರ್ ಅನ್ನು ಕೂಡ ಕೊಟ್ಟಿತ್ತು. ಸೊ ಹಾಗಾಗಿ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆಯ ನೇತೃತ್ವದಲ್ಲಿ 6 ತಾರೀಕಿಗೆ ಪ್ರತಿಭಟನೆ ಮಾಡ್ತೀವಿ ಅನ್ನುವಂಥ ವಿಚಾರದಲ್ಲಿ ಡೇಟ್ ಅನ್ನು ಕೂಡ ಫಿಕ್ಸ್ ಮಾಡಿದ್ರು. ಆನಂತರದಲ್ಲಿ ನಿಮ್ಗೆಲ್ರಿಗೂ ಕೂಡ ಗೊತ್ತೇ ಇದೆ, ಧರ್ಮಸ್ಥಳದ ದನಕೀರ್ತಿ ಆರಿಗ ಅನ್ನುವಂತಹ ವ್ಯಕ್ತಿ ವಾಟ್ಸಾಪ್ ಚಾಟ್ ಅಲ್ಲಿ ಒಂದಷ್ಟು ಧರ್ಮಸ್ಥಳಕ್ಕೆ ಕಲ್ಲು ಹೊಡೆಯುತ್ತೀವಿ, ಧರ್ಮಸ್ಥಳಕ್ಕೆ ನುಗ್ತೀವಿ ಅನ್ನುವಂಥ ವಿಚಾರ ವಾಟ್ಸಪ್ ಚಾಟಿಂಗ್ ಅಲ್ಲೆಲ್ಲ ಮಾಡ್ತಾ ಇದ್ದಾರೆ ಅಂತ ಹೇಳಿ ವಾಟ್ಸಪ್ ಚಾಟ್ ಅನ್ನು ಕೋರ್ಟ್ ಮುಂದೆ ಇಟ್ಟು ತಾತ್ಕಾಲಿಕವಾಗಿ ತಡೆಯನ್ನು ಕೂಡ ತಂದ್ರು ಅಂತ ಹೇಳಿದ್ರೆ 6 ತಾರೀಕಿಗೆ ಪ್ರತಿಭಟನೆ ಮಾಡುವಂತಿಲ್ಲ ಅಂತೇಳಿ. ಸೊ ಹಾಗಾಗಿ ಪ್ರತಿಭಟನೆ ಕೂಡ ನಿಂತಿತ್ತು. ನಮ್ಮ ಜೊತೆಗೆ ಇದರ ಬಗ್ಗೆ ಮಾತಾಡೋಕೆ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆಯ ಅನಿಲ್ ಅಂತರ್ ಅವರಿದ್ದಾರೆ, ಅಧ್ಯಕ್ಷರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಏನಾಗಿತ್ತು ಅಂತೇಳಿ ನಿಮ್ಮ ಗಮನಕ್ಕೆ ಬಂದಿತ್ತ ಅಂತ ಹೇಳಿ, ಈ ರೀತಿಯಾಗಿ ಇವರು ಕೋರ್ಟಿಗೆ ಹೋಗಿದ್ದಾರೆ, ಸ್ಟೇ ತರ್ತಾ ಇದ್ದಾರೆ ಅನ್ನುವಂಥ ವಿಚಾರದಲ್ಲಿ ನಿಮ್ಮ ಗಮನಕ್ಕೆ ಬಂದಿತ್ತ, ಅಥವಾ ಪೊಲೀಸ್ ಸ್ಟೇಷನ್ ಅಲ್ಲಿ ಇವರು ಏನಾದರೂ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ರಾ ಅಂತ ಹೇಳಿದ್ರೆ ಪೊಲೀಸರು ಏನಾದರೂ ನಿಮಗೆ ಕಾಲ್ ಮಾಡಿದ್ರಾ, ಸರ್ ಈ ರೀತಿಯಾಗಿ ವಾಟ್ಸಾಪ್ ಅಲ್ಲಿ ಓಡಾಡ್ತಾ ಇದೆ ಇದು ಏನು ಅನ್ನುವಂಥ ವಿಚಾರದಲ್ಲಿ ನಿಮ್ಮ ಹತ್ರ ಏನಾದರೂ ಕೇಳಿದ್ರಾ, ಅಥವಾ ನಿಮಗೆ ಈ ವಿಚಾರ ಯಾವಾಗ ಗೊತ್ತಾಗಿರುವಂಥದ್ದು ಅಂತ? ಪ್ರಥಮವಾಗಿ ನಮಗೆ ಪೊಲೀಸ್ನವರಿಗೆ ಇದರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಅನ್ನುವಂಥದ್ದು ಅವರ ಕಡೆಯಿಂದ ಬಂದ ಉತ್ತರ. ನಾವು ಇವತ್ತೇನು ಧರ್ಮಸ್ಥಳ ಗ್ರಾಮದ ನೇತ್ರಾವತಿಯ ಸಮೀಪವಿರತಕ್ಕಂಥ ಸೌಜನ್ಯಳ ಮೃತದೇಹ ಪತ್ತೆಯಾದ ಮಣ್ಣಸಂಕದಿಂದ ಬೆಳ್ತಂಗಡಿ ತಾಲೂಕು ಮಿನಿ ವಿಧಾನಸೌಧದ ಹೊರಗೆ ಜಾಥಾ ಮತ್ತು ಅಲ್ಲಿ ಬೃಹತ್ ಹಕ್ಕೊತ್ತಾಯ ಸಭೆ. ಯಾಕೆ ಹಕ್ಕೊತ್ತಾಯ ಸಭೆ ಅಂತ ಕೇಳಿದರೆ ನಾವು ಬೇರೆ ಯಾವರನ್ನು ಉದ್ದೇಶಿಸಿ ಅಥವಾ ವಿರೋಧಿಸಿ ಅಲ್ಲ. ಈ ಪ್ರಕರಣದಲ್ಲಿ ಸಮರ್ಪಕವಾದ ತನಿಖೆ ಮಾಡದಂತಹ ತನಿಖಾಧಿಕಾರಿಗಳ ವಿರುದ್ಧ 2023 ಜೂನ್ 16ನೇ ತಾರೀಕು CBI ವಿಶೇಷ ನ್ಯಾಯಾಲಯ ಒಂದು ತೀರ್ಪನ್ನು ಕೊಟ್ಟಿತ್ತು. ಇದರಲ್ಲಿ ಸಮರ್ಪಕವಾದ ತನಿಖೆ ಮಾಡದಂತಹ ತಪ್ಪಿತಸ್ಥ ತನಿಖಾಧಿಕಾರಿಗಳ ವಿರುದ್ಧ ರಾಜ್ಯ ಸರ್ಕಾರ ಅಕ್ವಿಟಲ್ ಕಮಿಟಿಯನ್ನು ರಚನೆ ಮಾಡಿ ತಪ್ಪಿತಸ್ಥರ ವಿರುದ್ಧ ತನಿಖೆ ಮಾಡಿ ಅನ್ನುವಂಥ ಒಂದು ಆದೇಶವನ್ನು ಕೊಟ್ಟಿತ್ತು. ಆ ಆದೇಶ ಮುಂಬರುವ ಜೂನಿಗೆ ಒಂದು 2-3 ತಿಂಗಳಿರೋದು 2 ವರ್ಷ ಆಗ್ತದೆ. ಈ 2 ವರ್ಷದ ನಡುವಿನಲ್ಲಿ ಯಾವುದೇ ರೀತಿಯ ತನಿಖಾ ಒಂದು ಅಂತ ಪ್ರಾರಂಭ ಆಗಲಿಲ್ಲ. ಆ ಅಕ್ವಿಟಲ್ ಕಮಿಟಿಯನ್ನು ರಚನೆ ಕೂಡ ಮಾಡಿಲ್ಲ. ಇದನ್ನ ವಿರೋಧಿಸಿ ತಕ್ಷಣ ಅಕ್ವಿಟಲ್ ಕಮಿಟಿ ರಚನೆ ಆಗಬೇಕು ಅನ್ನುವಂಥ ಒತ್ತಾಸೆ ಬೇಡಿಕೆಯನ್ನು ಇಟ್ಕೊಂಡು ನಾವು ಶಾಂತಿಯುತವಾಗಿ ಇವತ್ತೇನು ಕೋರ್ಟ್ ಕೊಟ್ಟಿತ್ತು, ಶಾಂತಿಯುತವಾದ ಪ್ರತಿಭಟನೆ ಮಾಡುವಂತಹ ಅವಕಾಶವನ್ನು ಕೊಟ್ಟಿತ್ತು. ಆ ಏನು ಕೋರ್ಟ್ ಕೊಟ್ಟಂತ ಆದೇಶ ಮತ್ತು ಸರ್ಕಾರಿ ಇಲಾಖೆ ಪೊಲೀಸ್ ಇಲಾಖೆ ಕೊಟ್ಟಂತ ಗೈಡ್ಲೈನ್ಸ್ನ ಮುಖಾಂತರವಾಗಿ ಶಾಂತಿಯುತವಾಗಿಯೇ ಪ್ರತಿಭಟನೆ ಮಾಡಬೇಕು ಅನ್ನುವಂತಹ ಉದ್ದೇಶ ನಮ್ಮದಾಗಿತ್ತು. ಅದನ್ನ ವಿರೋಧಿಗಳು ಯಾವುದೇ ಕಾರಣಕ್ಕೆ ಈ ಒಂದು ಪ್ರತಿಭಟನೆ ನಡಿಲೇಬಾರ್ದು ಅನ್ನುವಂತಹ ದುರುದ್ದೇಶಪೂರ್ವಕವಾಗಿ ವ್ಯವಸ್ಥಿತವಾಗಿ ಸಂಚು ರೂಪಿಸ್ತಾ ಇದ್ರು. ಆ ಒಂದು ಮಾಹಿತಿ ನನಗೆ ಬಂದ ತಕ್ಷಣ ನಾನು ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಅಂದರೆ ಪೊಲೀಸ್ ನಿರೀಕ್ಷಕರಿಗೆ ಒಂದು ಕಂಪ್ಲೇಂಟನ್ನು ಕೊಡ್ತೇನೆ. ಯಾವಾಗ? ಸಾಧಾರಣ ಒಂದು 30ನೇ ತಾರೀಕೇನೋ ಕೊಟ್ಟಿರ್ತೇನೆ. 30 ಅಂದರೆ ಈ ರೀತಿ ನಮ್ಮ ಹೋರಾಟವನ್ನು ಹತ್ತಿಕ್ಕಿಸುವಂಥ ಅಥವಾ ಈ ಏನು ದಿಕ್ಕು ತಪ್ಪಿಸುವಂಥ ಸಂಚು ವ್ಯವಸ್ಥಿತವಾಗಿ ನಡೀತಾ ಇದೆ ಅನ್ನುವಂಥದ್ದು ಮಾಹಿತಿ ನಮ್ಗೆ ಬಂದಿದೆ. ತಕ್ಷಣ ಇಂಥ ಒಂದು ಇದಿದ್ರೆ ನೀವು ಕ್ರಮ ಕೈಗೊಳ್ಳಿ ಅಂತೇಳಿ ನಾವು ಕೊಟ್ಟಿದ್ದು. ಆವಾಗ ಅಲ್ಲಿನ ಪೊಲೀಸ್ ನಿರೀಕ್ಷಕರು ಏನು ಹೇಳಿದ್ರೆ ಅದನ್ನೆಲ್ಲ ನೋಡಿದ್ರು, ನನ್ನ ಎತ್ಕೊಂಡಿದ್ದದು ನನ್ನ ಕೈದು ತಗೊಂಡ್ರು, ನೋಡಿದ್ರು. ಇದು ನನಗೆ ಗೊತ್ತಿರುವಂಥ ವಿಚಾರ, ಇದು ನನ್ನ ಕರ್ತವ್ಯ ಮತ್ತು ನಾನು ಇದನ್ನು ಮಾಡ್ತೇನೆ, ನಿಮ್ಗೆ ಯಾಕೆ ತಲೆ ಬಿಸಿ ಎಂತ ಅವ್ರು ಏನಾದರೂ ಮಾಡ್ಕೊಳ್ಳಿ, ಆದರೆ ನಿಮಗೆ ನಾವು ಪರ್ಮಿಷನ್ ಅನ್ನು ಕೊಟ್ಟಿದ್ದೇವೆ. ನೀವು ಮೊದಲು ನಮಗೆ ಅಪ್ಲಿಕೇಶನ್ ಹಾಕಿದ್ದೀರಿ, ಕಾನೂನು ಪ್ರಕಾರ ನಿಮಗೆ ಪರ್ಮಿಷನ್ ಅನ್ನು ಕೊಟ್ಟಿದ್ದೇವೆ. ಅವ್ರು ಏನಾದರೂ ಮಾಡ್ಕೊಳ್ಳಿ, ಇದನ್ನೆಲ್ಲ ನೋಡ್ಕೊಳ್ಳಿಕ್ಕೆ ನಾನು ಇದ್ದೇನೆ ಮತ್ತು ನಮ್ಮ ಇಲಾಖೆ ಉಂಟು,
ನೀವು ಅದರ ಬಗ್ಗೆ ತಲೆ ಕೊಡಿಸ್ಕೊಳ್ಬೇಡಿ ಅಂತ ಹೇಳಿದ್ರು. ಯಾರೋ ಪೊಲೀಸ್ ನಿರೀಕ್ಷಕರು, ಯಾರು ಹೆಸರೇನು, ಸುಬ್ಬಪುರ ಮಠ ಸರ್ ಅವರು. ಆವಾಗ ನಾನು ಹೇಳಿದೆ, ಅಲ್ಲ ಸರ್, ನಾವೊಂದು ಈ ಕಂಪ್ಲೇಂಟ್ ಈ ಥರ ನಡೀತಾ ಇದೆ ಅನ್ನುವಂಥದ್ದನ್ನು ಒಂದು ದೂರಾದರೂ ನಾವು ಕೊಟ್ಟಿದ್ದೇವೆ ಅನ್ನುವಂಥದ್ದಕ್ಕೆ ಒಂದು ದಾಖಲೆ ಅಂತೇಳಿ ಒಂದು ಇಂಬರ ಆದರೂ ಕೊಡಿ ಅಥವಾ ರಿಸೀವ್ಡ್ ಆದರೂ ಕೊಡಿ ಅಂತ ಕೇಳಿದ್ದಕ್ಕೆ, ಇಂಥದಕ್ಕೆಲ್ಲ ನಾನು ಕೊಡಲಿಕ್ಕೆ ಆಗೋದಿಲ್ಲ. ಯಾಕೆ ಅಂತ ಕೇಳಿದರೆ ಇದು ನನ್ನ ಕರ್ತವ್ಯ, ಈ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಂಥ ಕರ್ತವ್ಯ ನಂದು. ಹಾಗಾಗಿ ಇದನ್ನು ನಾನು ಮಾಡ್ತೇನೆ, ನೀವು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. ನೀವೇನು ಕೋರ್ಟ್ ಕೊಟ್ಟಿದೆ, ಶಾಂತಿಯುತವಾದಂಥ ಹೋರಾಟ ಮಾಡಲಿಕ್ಕೆ ಅವಕಾಶ ಕೊಟ್ಟಿದೆ, ಅದನ್ನು ಮತ್ತು ತಹಸೀಲ್ದಾರ್ ಅವರನ್ನು ಕೊಟ್ಟಂಥ ಒಂದು ಗೈಡ್ಲೈನ್ಸ್ ಮತ್ತು ಪೊಲೀಸ್ ಇಲಾಖೆಗೆ ಕೊಟ್ಟಂಥ ಗೈಡ್ಲೈನ್ಸನ್ನು ಯಾವುದೇ ಕಾರಣಕ್ಕೂ ಬ್ರೇಕ್ ಮಾಡದೆ ಮಾಡ್ಕೊಂಡು ಬನ್ನಿ, ಬಾಕಿದ್ದೆಲ್ಲ ನಾನು ನೋಡ್ಕೊಳ್ತೀನಿ ಅಂತ ಹೇಳಿದ್ದಾರೆ. ಅದರ ನಂತರದ ನೋಡಿದರೆ ಈ ಹೋರಾಟ ಏನಾಗಿದೆ ಅಂತ ಕೇಳಿದರೆ ಹೈಕೋರ್ಟಿಗೆ ಹೋಗಿದೆ. ಹೈಕೋರ್ಟಲ್ಲಿ ಇದಕ್ಕೆ ಮಧ್ಯಂತರ ತಡೆ ಬಂದಿದೆ. ಅಲ್ಲ, ಆಗ ಕೇಳಿಲ್ವಾ ನೀವು ಯಾವ ರೀತಿ ನೋಡ್ಕೊಂಡ್ರಿ ಸುಬ್ರಹ್ಮಣ್ಯ ಮಠ ಸರ್ ಅಂತ ಹೇಳಿ? ಅದಕ್ಕೆ ಅವ್ರು ಏನು ಹೇಳ್ತಾರೆ ಅಂತ ಕೇಳಿದರೆ, ನನ್ನ ಗಮನಕ್ಕೆ ಬಂದರೆ ಇದು ಕೋರ್ಟಲ್ಲಿ ನಡೆದಂಥ ಪ್ರಕ್ರಿಯೆ, ಇದಕ್ಕೆ ನಾನು ಉತ್ತರ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ತಾರೆ. ಈಗ ಬರೀ ನೋಟಿಸ್ ಬಂದಿರುವಂತದ್ದು ಕುಸುಮಾವತಿಗೆ ಮಾತ್ರ ಅಲ್ಲ, ಅಲ್ಲಿ ಪೊಲೀಸರಿಗೂ ಕೂಡ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ನಿಮ್ಮ ವಕೀಲರು ಏನು ಮಾಡ್ತಾ ಇದ್ದಾರೆ? ಈಗ ಕುಸುಮಾವತಿಯೇ ಮತ್ತೊಮ್ಮೆ ಅದಕ್ಕೆ ಅಪೀಲ್ ಹೋಗ್ಬೇಕಾ? ಇಂಟ್ರೆಸ್ಟ್ ಇದ್ರೆ ಪೊಲೀಸರಿಗೂ ಅಪೀಲ್ ಹೋಗ್ಬೋದಲ್ವಾ? ಈ ಪೊಲೀಸರ ವಕೀಲರು ಇರುದಿಲ್ವಾ? ಅವರಿಗೆ ಸಂಬಳ ಕೊಡುವಂಥದ್ದು ಧರ್ಮಕ್ಕೆ ಸಂಬಳ ಕೊಡ್ತಾರಾ ಅಂತ ಹೇಳಿದ್ರೆ, ಈ ಪೊಲೀಸರಿಗೂ ಹಾಗಾದ್ರೆ ನ್ಯಾಯ ಅನ್ನುವಂಥದ್ದು ಬೇಡವಾ? ಸೌಜನ್ಯಲಿಗೆ, ಪೊಲೀಸ್ ಇಲಾಖೆಗೆ, ಅಧಿಕಾರಿ ವರ್ಗಗಳಿಗೆ, ಪೊಲಿಟಿಷಿಯನ್ಗಳಿಗೆ ಈ ಸೌಜನ್ಯ ಅಂದ ತಕ್ಷಣ ಯಾಕೆ ಈ ರೀತಿ ನಡೀತಾರೆ ಗಡಗಡ ಅಂತೇಳಿ? ಯಾಕೆ ಇಷ್ಟು ಭಯ, ಯಾಕೆ ಇಷ್ಟು ಹೆದರಿಕೆ ಇವರಿಗೆ? ಸೌಜನ್ಯರಿಗೆ ನ್ಯಾಯ ಕೊಡಿಸುವಂತ ಉದ್ದೇಶ ನಿಮಗೆ ಇಲ್ವಾ? ಒಂದು ವೇಳೆ ಇದ್ರೆ ಇನ್ನು ಕೂಡ ಅಪೀಲ್ ಹೋಗಿದ್ದಾರೆ ಕುಸುಮಾವತಿ ಅವರು? ಇವತ್ತು ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಇವತ್ತು ಪ್ರಾರಂಭ ಆಗಿದೆ. ಒಂದು ಪರ್ಮಿಷನ್ ಸಿಗಬೇಕಾದ್ರೆ ನಾವು ಎಷ್ಟು ಕೆಲಸ ಮಾಡಿದ್ದೇವೆ ಅಂತೇಳಿ ನಮಗೆ ಮಾತ್ರ ಗೊತ್ತಿರೋದು. ಎಲ್ಲ ದಾಖಲೆಯನ್ನು ಒದಗಿಸಿ ಕಡೆಗೆ ತಹಸೀಲ್ದಾರ್ ಅವರು ಕುಸುಮಾವತಿ ಅವರ ಮತ್ತು ಜಯಂತ್ ಟಿ ಅವರ ಅಫಿಡವಿಟ್ ಸಮೇತ ಕೇಳಿದರು. ಅದನ್ನು ಕೂಡ ಕೊಟ್ಟಿದ್ದೇವೆ ನಾವು. ಒಂದು ವೇಳೆ ಈ ಷರತ್ತು ಅವರು ಒಂದಷ್ಟು ಷರತ್ತುಗಳನ್ನು ವಿಧಿಸಿದರು, ಅದನ್ನು ಫಾಲೋ ಮಾಡಬೇಕು, ಫಾಲೋ ಮಾಡಿದ್ರೆ ನಿಮ್ಮ ಮೇಲೆ ಆ್ಯಕ್ಷನ್ ಆಗ್ತದೆ ಅಂತ ಹೇಳಿ ಅವರೊಂದು ನಮಗೆ ನೋಟಿಸ್ ಬಿಡ್ತಾರೆ. ಅದಕ್ಕೆ ನಾವು ಅಫಿಡವಿಟ್ ಮಾಡಿ ಕೊಡ್ತೇವೆ. ಎಲ್ಲ ರೀತಿಯಾದಂಥ ದಾಖಲೆಗಳನ್ನು ಒದಗಿಸಿ ಶಾಂತಿಯುತವಾಗಿ ನಾವು ಪ್ರತಿಭಟನೆ ಮಾಡಲಿಕ್ಕೆ ಅಥವಾ ಹಕ್ಕೊತ್ತಾಯ ಸಭೆ ಮಾಡಲಿಕ್ಕೆ ಹೊರಟಂಥ ವ್ಯವಸ್ಥೆ. ಆದರೆ ಇದನ್ನು ವ್ಯವಸ್ಥಿತವಾಗಿ ತಡೆಯುವಂಥ ಕೆಲಸ ನಡೀತದೆ. ವಾಟ್ಸಪ್ ಚಾಟ್ಗಳಲ್ಲಿ ಯಾರು ಮಾಡಿದ್ದಾರಾ, ನಮ್ಮ ಕಡೆಯಿಂದ ಮಾಡಿದ್ರೂ ಕೂಡ ನಾನು ಹೇಳ್ತೇನೆ, ಒಂದು ವೇಳೆ ಸೌಜನ್ಯ ಹೋರಾಟದ ಪರವಾಗಿರತಕ್ಕಂಥ ವ್ಯಕ್ತಿಗಳು ಯಾರೇ ಮಾಡಿದ್ರೂ ಕೂಡ ಅವರಿಗೂ ಶಿಕ್ಷೆ ಆಗಬೇಕು. ಬೇಕಾದರೆ ಗಲ್ಲೆ ಹಾಕಿ, ನಮಗೇನು ಭಯ ಇಲ್ಲ. ಯಾಕೆಂದರೆ ಯಾರು ತಪ್ಪು ಮಾಡಿದರೂ ಶಿಕ್ಷೆ ಆಗಬೇಕು. ದೇವಸ್ಥಾನದ ವಿರುದ್ಧ, ದೇವಸ್ಥಾನದ ವಿಷಯದಲ್ಲಿ ಆಟ ಆಡುವಂಥದ್ದು ಸಮಂಜಸವಲ್ಲ. ಅದು ಮಹಾ ದೊಡ್ಡ ಧರ್ಮದ್ರೋಹ ಮತ್ತು ಅಪರಾಧ. ಅದಕ್ಕೆ ಶಿಕ್ಷೆ ಆಗಲೇಬೇಕು. ನಾವು ಹೇಳೋದು, ಈಗ ಇತ್ತೀಚೆಗೆ ನಾವು ನೋಡಿದಾಗೆ ನಮ್ಮ ಜೊತೆ ಇರುವಂಥ ನಮ್ಮ ಸಂಘಟನೆ ಕಾರ್ಯಕರ್ತ ಪ್ರಜ್ವಲ್ ಕೆ ವಿ ಗೌಡ ಮತ್ತು ನವೀನ್ ಸೂರಿಂಜೆ ಅನ್ನುವಂಥ ಒಬ್ಬ ಕಮ್ಯುನಿಸ್ಟ್ ವ್ಯಕ್ತಿಗೆ ನಡುವೆ ಒಂದು ಸಂಭಾಷಣೆ ನಡೆದಿದೆ, ಚಾಟ್ ನಡೆದಿದೆ. ಅದರಲ್ಲಿ ದೇವಸ್ಥಾನವನ್ನು ಪುಡಿ ಮಾಡಬೇಕು ಅಥವಾ ದೇವಸ್ಥಾನಕ್ಕೆ ಕಲ್ಲು ಹೊಡಿಬೇಕು ಅನ್ನುವಂಥದ್ದು ವ್ಯವಸ್ಥಿತ ಸಂಚು ಆಗಿದೆ ಅಂತೇಳಿ ಪುಂಖಾನುಪುಂಖವಾಗಿ ಎಡಿಟ್ ಮಾಡಿ ಅದಕ್ಕೆ ಬ್ಯಾಕ್ಗ್ರೌಂಡು ವಾಯ್ಸನ್ನು ಕೊಟ್ಟು ಅದನ್ನು ಇಡೀ ಊರಲ್ಲೆಲ್ಲ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬಿತ್ತರ ಮಾಡಿ ಇದನ್ನು ತಗೊಂಡು ಈಗ ನನಗೆ ಅನಿಸ್ತಾ ಇದೆ, ಇದೇ ಒಂದು ಏನಿದೆ ಆ ವಿಡಿಯೋ ಅದನ್ನೇ ಕೋರ್ಟಿಗೆ ಕೊಟ್ಟು ಸುಳ್ಳು ದಾಖಲೆಯನ್ನು ಕೊಟ್ಟು ಇವರು ಸ್ಟೇ ತಂದಿದ್ದಾರೆ ಅಂತ. ಅವತ್ತಿಂದ ಇವತ್ತವರೆಗೂ ಮಹೇಶ್ ಅಣ್ಣ ಏನೊಂದು ಸ್ಟೇಟ್ಮೆಂಟ್ ಕೊಟ್ಟರು, ಒಂದು ಟಿ ವಿಯಲ್ಲಿ ಮಾತಾಡಿದರು ಅಥವಾ ಯೂಟ್ಯೂಬ್ ಚಾನಲಲ್ಲಿ ಮಾತಾಡಿದರು, ಅದನ್ನು ಕಟ್ ಮಾಡಿ ಪೇಸ್ಟ್ ಮಾಡಿ ಅದನ್ನು ಮಹೇಶ್ ಅಣ್ಣ ಯಾವುದೋ ಬೇರೆ ರೀತಿಯಲ್ಲಿ ಹೇಳಿದ್ದಾರೆ, ಧರ್ಮ ವಿರೋಧಿ ಹೇಳಿಕೆ ಕೊಟ್ಟಿದ್ದಾರೆ, ದೇವಸ್ಥಾನ ಪುಡಿ ಮಾಡ್ತೇವೆ ಅಂತ ಹೇಳಿದ್ದಾರೆ ಅಂತೇಳಿ ಕಟ್ ಪೇಸ್ಟ್ ಮಾಡಿ ಜನರನ್ನು ಕೆರಳಿಸುವಂಥ ಕೆಲಸ ಅವತ್ತಿಂದ ಇವತ್ತವರೆಗೂ ಮಾಡ್ತಾ ಬಂದರು. ಇದು ಅದೊಂದು ಮುಂದುವರಿದ ಭಾಗ. ಇದರಲ್ಲಿ ಬಲಿಯಾದದ್ದು ಯಾವುದು ಅಂತ ಕೇಳಿದರೆ ಮೊನ್ನೆಯ ನಮ್ಮ ಹೋರಾಟ. ಮತ್ತೆ ನಾವು ಇನ್ನೊಂದು ಅಂತ ಕೇಳಿದರೆ, ಈ ಎಲ್ಲ ಘಟನೆ ನಡೆದ ನಂತರ ದನಕೀರ್ತಿ ಆರೀಗ ಹೈಕೋರ್ಟಿಗೆ ಅರ್ಜಿ ಹಾಕಿ ಇದನ್ನು ಸ್ಟೇ ತರ್ತಾರೆ ಮಧ್ಯಂತರ. ಆ ನಂತರ ನಮಗೆ ಈ ಫೇಸ್ಬುಕ್ ಚಾಟ್ಗಳು ಯಾವುದು ಅಂತ ಸತ್ಯ ಗೊತ್ತಾಗಬೇಕು ಅಂತೇಳಿ ನಾವು ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆ ನನ್ನ ಮುಖಾಂತರ ನಾವು ದೂರು ದಾಖಲೆ ಮಾಡಿದ್ದೇವೆ. ಆ ಒಂದು ಫೇಕ್ ಅಕೌಂಟ್ಗಳು ಅಥವಾ ಆ ಹರಿದಾಡಿದ ವಾಟ್ಸಪ್ ಚಾಟ್ಗಳು ಏನಿದ್ದಾವೆ ಅದನ್ನು ಸೂಕ್ತವಾಗಿ ತನಿಖೆ ಮಾಡಿ ಅದು ಸತ್ಯಾಸತ್ಯತೆಗಳನ್ನು ನೀವು ಹೊರ ತರಬೇಕು. ಇಲ್ಲದಿದ್ದರೆ
ಅದು ಸುಳ್ಳು ಅನ್ನೋದಾದರೆ ದನಕೀರ್ತಿ ಆರಿಗನ ಮೇಲೆ ಕೇಸ್ ದಾಖಲಿಸಬೇಕು ಅನ್ನುವಂಥದ್ದೊಂದು ಕಂಪ್ಲೇಂಟನ್ನು ಕೊಡ್ತೇವೆ. ಆವಾಗ ಇವರು ನಾವು ಬಲವಾದ ಒತ್ತಾಯ ಮಾಡ್ತೇವೆ ಎಲ್ಲಿ ಬೆಳ್ತಂಗಡಿ ಸ್ಟೇಷನಲ್ಲಿ. ಆವಾಗ ಅವ್ರು ಏನು ಹೇಳ್ತಾರೆ ಅಂತ ಕೇಳಿದರೆ, ಈ ಪ್ರಕರಣ ಹೈಕೋರ್ಟಲ್ಲಿದೆ, ಹೈಕೋರ್ಟಿಂದ ಆದೇಶ ಮಾಡಲಿ, ಇದನ್ನು ತನಿಖೆ ಮಾಡಿ ಅಂತ ನಾವು ತಕ್ಷಣ ತನಿಖೆ ಪ್ರಾರಂಭ ಮಾಡ್ತೇವೆ. ಅಲ್ಲಿಯವರೆಗೂ ನಮಗೇನು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಯಾಕೆಂದರೆ ಈ ಪ್ರಕರಣ ಕೋರ್ಟಲ್ಲಿದೆ. ಹಾಗಾಗಿ ನಮಗೆ ಒಂದು ಹಿಂಬರ ಕೊಟ್ಟಿದ್ದಾರೆ. ನೀವು ಹೈಕೋರ್ಟಲ್ಲೇ ಚಾಲೆಂಜ್ ಮಾಡಿದ್ದನ್ನು ಅಲ್ಲಿಂದ ತನಿಖೆಗೆ ಆದೇಶ ಬರಲಿ, ತನಿಖೆಗೆ ಆದೇಶ ಬಂದ ತಕ್ಷಣದಿಂದಲೇ ನಾವು ತನಿಖೆ ಪ್ರಾರಂಭ ಮಾಡ್ತೇವೆ, ತಪ್ಪಿತಸ್ಥರನ್ನು ನಾವು ಅದು ಕಾನೂನು ಕ್ರಮ ಕೈಗೊಳ್ತೀವಿ ಅನ್ನುವಂಥದ್ದನ್ನು ಮಾಹಿತಿ ಕೊಟ್ಟಿದ್ದಾರೆ. ಅಲ್ಲ, ಆ ಹಿಂಬರಕ ಹೇಳುವಾಗ ನನಗೆ ನಾಚಿಕೆ ಆಗ್ತದೆ ಈ ಪೊಲೀಸರ ಮೇಲೆ. ಯಾಕೆಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ಆ ಸುಬ್ಬುಪುರ ಮಠ ಅನ್ನುವಂಥ ಪೊಲೀಸ್ ನಾನು ನೋಡ್ಕೊಳ್ತೀನಿ, ಅದರ ಬಗ್ಗೆ ಏನೂ ಚಿಂತನೆ ಮಾಡಬೇಡಿ ಅನ್ನುವಂಥ ವಿಚಾರದಲ್ಲಿ ಹೇಳಿದ್ದಾರೆ. ಆ ನಂತರದಲ್ಲಿ ಕೋರ್ಟ್ ಆದೇಶ ಬಂದ ಮೇಲೆ, ಕೋರ್ಟ್ ಆದೇಶ ಈ ರೀತಿಯಾಗಿ ಬಂದಿದೆ, ನೀವು ಪ್ರತಿಭಟನೆ ಮಾಡುವುದಕ್ಕೆ ಅವಕಾಶ ಇಲ್ಲ ಅಂತೇಳಿ ಹೇಳ್ತಾರೆ. ಆ ನಂತರವಾಗಿ ಕೋರ್ಟ್ ಆದೇಶದಲ್ಲಿ ಏನಿದೆ, ವಾಟ್ಸಪ್ ಚಾಟ್ನಲ್ಲಿ ಈ ರೀತಿಯಾಗಿ ಬರೆದಿದ್ದಾರೆ, ಧರ್ಮಸ್ಥಳವನ್ನು ಒಡೆಯುತ್ತಾರೆ ಅನ್ನುವಂಥ ವಿಚಾರದಲ್ಲಿ ಇದೆ ಅಂತೇಳಿ ಹೇಳಿದ್ದಾರೆ. ಅದಕ್ಕೆ ಇವರು ಹೋಗಿ ಕಂಪ್ಲೇಂಟ್ ಅನ್ನು ಕೊಡ್ತಾರೆ, ಅದು ಯಾರು ಅನ್ನುವಂಥ ವಿಚಾರದಲ್ಲಿ ಪರಿಶೀಲಿಸಿ ಅಂತೇಳಿ. ಅದು ಮತ್ತೆ ಕೋರ್ಟಲ್ಲಿ ನೀವು ಅಪೀಲ್ ಹೋಗಬೇಕು ಅನ್ನುವಂಥ ವಿಚಾರದಲ್ಲಿ ಹೇಳ್ತಾರೆ ಅಂತ ಹೇಳಿದ್ರೆ, ನನ್ನ ಪೊಲೀಸ್ಗೆ ಹೇಳುವಂಥದ್ದು ನಾಚಿಕೆ ಅನ್ನೋದು ಆಗೋದಿಲ್ವಾ ನಿಮ್ಗೆ? ನಿಮ್ಮನ್ನ ರೆಸ್ಪಾಂಡೆಂಟ್ ಆಗಿ ಮಾಡಿದ್ದಾರೆ ಪೊಲೀಸರೇ, ನಿಮ್ಮನ್ನೇ ರೆಸ್ಪಾಂಡೆಂಟ್ ಆಗಿ ಮಾಡಿದ್ದಾರೆ. ನಿಮ್ಗೂ ಕೂಡ ಅಪೀಲ್ ಹೋಗ್ಬೋದು. ಒಂದು ವೇಳೆ ಜಸ್ಟಿಸ್ ಸಿಗ್ಬೇಕು, ನ್ಯಾಯ ಸಿಗ್ಬೇಕು, ಇದು ಯಾರು ಅನ್ನುವಂತ ವಿಚಾರದಲ್ಲಿ ಗೊತ್ತಾಗಬೇಕು ಅಂತ ಹೇಳಿದ್ರೆ ನಿಮ್ಗೂ ಕೂಡ ಅಪೀಲ್ ಹೋಗ್ಬೋದು. ನೀವು ಈ ರೀತಿಯಾಗಿ ಉತ್ತರವನ್ನು ಕೊಡ್ತೀರಾ, ಹಿಂಬರಹವನ್ನು ಕೊಡ್ತೀರಾ ಅಂತ ಹೇಳಿದ್ರೆ ನಾಚಿಕೆ ಅನ್ನೋದು ಆಗೋದಿಲ್ವೇ? ಒಂದು ವಾಟ್ಸಾಪ್ ಸಂದೇಶ ಹರಿದಾಡುತ್ತೆ ಅಂತ ಹೇಳಿದ್ರೆ ಪ್ರತಿಭಟನೆ ನಿಲ್ಲಿಸ್ತಾರೆ ಅಂತ ಹೇಳಿದ್ರೆ, ಹಾಗಾದ್ರೆ ಪೊಲೀಸ್ ಇಲಾಖೆ ಸರ್ಕಾರ ಇರುವಂಥದ್ದು ಯಾಕೆ? ಒಂದು ವಾಟ್ಸ್ಆಪ್ ಚಾಟ್ ಅಲ್ಲಿ ಫೇಕ್ ಆಗಿ ಮಾಡಿದ್ದಾರೆ, ಅದನ್ನು ತಡೆಯುವಂತ ಶಕ್ತಿ ಇಲ್ಲ ಈ ಪೊಲೀಸ್ ಇಲಾಖೆಗೆ, ಈ ಕರ್ನಾಟಕ ಸರ್ಕಾರಕ್ಕೆ ಅಂತ ಹೇಳಿದ್ರೆ ನಾಚಿಕೆ ಆಗೋದಿಲ್ವಾ? ನಾವೇ ಎಲೆಕ್ಟ್ ಮಾಡಿರುವಂತಹ ಸರ್ಕಾರ ಯಾಕೆ ಇದೆ ಅನ್ನುವಂತ ವಿಚಾರದಲ್ಲಿ ಪ್ರಶ್ನೆ ಕೂಡ ಮಾಡಬೇಕಾಗುತ್ತೆ ನಾವು. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಆ ರೀತಿಯಾದಂಥ ಒಂದು ಸುದ್ದಿಗಳು ಬಿತ್ತರ ಆದ ತಕ್ಷಣ ಒಂದು ಸುಮೋಟೋ ಕೇಸನ್ನು ಹಾಕುವಂಥ ಅವಕಾಶ ಖಂಡಿತವಾಗಿ ಇದೆ. ಯಾಕೆ ಈ ರೀತಿ ಒಂದು ಪ್ರಕ್ರಿಯೆ ಪ್ರಾರಂಭ ಮಾಡ್ತಾ ಇಲ್ಲ? ಪ್ರತಿಯೊಂದನ್ನು ನಾವು ಕೋರ್ಟಿಗೆ ಹೋಗಿ ಅಂತ ಹೇಳಿದರೆ ಇದು ಹೈಕೋರ್ಟಿಗೆ ಹೋಗುವಂಥ ವ್ಯವಸ್ಥೆ ನಮ್ಮ ಹತ್ರ ಅಷ್ಟು ಆರ್ಥಿಕವಾಗಿ ಸದೃಢರು ಅಲ್ಲ. ನಾನೊಂದು ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಕೋರ್ಟುಗಳು ಸೌಜನ್ಯ ಪರವಾದ ಹೋರಾಟಗಾರರು ಯಾರಿದ್ದಾರೆ ಅವರಿಗೆಲ್ಲ ತಕ್ಷಣ ನೀವು ಗಲ್ಲು ಶಿಕ್ಷೆಯನ್ನು ವಿಧಿಸಿ. ಇನ್ನೇನು ಕೇಳಲಿಕ್ಕೆ ಆಗೋದಿಲ್ಲ ನಮಗೆ. ಅವ್ರು ತಕ್ಷಣ ನೀವು ಹೋರಾಟ ಮಾಡೋದೇ ತಪ್ಪು, ನೀವು ಭೂಮಿ ಮೇಲೆ ಬದುಕೋದೇ ತಪ್ಪು, ಸೌಜನ್ಯನಿಗೆ ನ್ಯಾಯ ಕೇಳೋದೇ ತಪ್ಪು, ನೀವು ಇಲ್ಲಿ ಬದುಕಲೇಬಾರ್ದು, ನಿಮಗೆ ತಕ್ಷಣ ಗಲ್ಲು ಶಿಕ್ಷೆ ಅಂತ ಒಂದು ವಿಧಿಸಿ ಬಿಡಲಿ, ಆದೇಶ ಕೊಡಲಿ. ಸಾಕಾಗಿ ಹೋಗಿದ್ದೀರಿ. 13 ವರ್ಷದಿಂದ ಹೋರಾಟ ಮಾಡಿದ್ವಿ. ಯಾರಿಗೋಸ್ಕರ ಹೋರಾಟ ಮಾಡಿದ್ದು? ಯಾರ ಸ್ವಾರ್ಥಕ್ಕೋಸ್ಕರ ಹೋರಾಟ ಮಾಡಿದ್ದು? ಯಾವ ಪ್ರಯೋಜನಕ್ಕೋಸ್ಕರ ಹೋರಾಟ ಮಾಡಿದ್ದು? ಯಾವುದು ನಮಗೆ ದೇವಸ್ಥಾನದ ಬಗ್ಗೆ ಏನೇನು ಹೇಳಿಕೆಗಳು ಬರ್ತವೆ, ಯಾವ ರೀತಿಯ ಸುಳ್ಳು ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ ಇಲ್ಲಿಯವರೆಗೂ ಕೂಡ. ನೀವು ಒಂದು ಹೇಳ್ತಾರೆ ನೋಡಿ, ಎಲ್ಲಿಯವರೆಗೆ ಸುಳ್ಳು ಹೇಳ್ತಾರೆ ಅಂತ ಕೇಳಿದರೆ ಅವರು ಒಂದು ಕಡೆಯಿಂದ ಹೇಳ್ತಾರೆ ಇವರ ಉದ್ದೇಶ ಸೌಜನ್ಯ ಪ್ರಕರಣದ ನ್ಯಾಯ ಅಲ್ಲ, ದೇವಸ್ಥಾನವನ್ನು ಟಾರ್ಗೆಟ್ ಮಾಡ್ತಾರೆ ಅಂತ ಹೇಳ್ತಾರೆ, ದೇವಸ್ಥಾನವನ್ನು ದಾಳಿ ಮಾಡ್ತಾರೆ ಅಂತ ಹೇಳಿದ್ರೆ ಹಾಗಾದ್ರೆ ಇವ್ರಿಗೆ ಬಿಡ್ಬೋದಿತ್ತಲ್ಲ? ಈ ಕೋರ್ಟ್ ಇದು ಆದೇಶ ಯಾಕಿತ್ತು ಇವರು ತಡೆ ತರ್ತಾರೆ? ಇವ್ರಿಗೆ ನೋಡ್ಬೋದಿತ್ತಲ್ಲ ಇವರು ಯಾವ ಉದ್ದೇಶಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅಂತ. ಇವರು ಸೌಜನ್ಯ ಪ್ರಕರಣಕ್ಕೆ ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾರ ಅಲ್ಲ ಲಕ್ಷಾಂತರ ಜನ ದೇವಸ್ಥಾನ ನುಗ್ಗಿಸ್ತಾರ ಅಂತ ಇವ್ರಿಗೆ ನೋಡ್ಬೋದಿತ್ತಲ್ಲ? ನಾವು ಇವತ್ತಿಗೂ ಅದನ್ನು ಮಾಡ್ಲಿಕ್ಕೆ ಹೋಗುದಿಲ್ಲ. ನಮ್ಮ ಕನಸು ಮನಸ್ಸಲ್ಲೂ ಕೂಡ ಅದನ್ನು ಯೋಚನೆ ಮಾಡೋದಿಲ್ಲ. ಯಾರೇ ದೇವಸ್ಥಾನದ ವಿರುದ್ಧ, ಧರ್ಮಸ್ಥಳ ದೇವಸ್ಥಾನದ ವಿರುದ್ಧ ಯಾರೇ ನಿಂತರೂ ಅವರ ವಿರುದ್ಧ ನಾವು ಹೋರಾಟ ಮಾಡ್ತೇವೆ. ಅದು ದೇವಸ್ಥಾನ ನಮ್ಮದು, ಸನಾತನ ಹಿಂದೂ ಧರ್ಮ. ನಾವು ಕಳೆದ 20-22 ವರ್ಷದಿಂದ ಮಹೇಶ್ ಶೆಟ್ಟರು 35-40 ವರ್ಷದಿಂದ ಏನಕ್ಕೆ ಹೋರಾಟ ಮಾಡಿದ್ದು? ದೇವಸ್ಥಾನದ ರಕ್ಷಣೆ ಮಾಡ್ಲಿಕ್ಕೆ ಹೋರಾಟ ಮಾಡಿದ್ದು, ಹಿಂದೂ ಧರ್ಮದ ರಕ್ಷಣೆ ಮಾಡ್ಲಿಕ್ಕೆ ಓಡಿದ್ದು, ಹಿಂದೂ ಧರ್ಮದ ರಕ್ಷಣೆಯ ಜೊತೆಗೆ ಹಿಂದೂ ಜನಗಳಿಗೆ ರಕ್ಷಣೆ ಕೊಟ್ಟಂತ ಕೆಲಸವನ್ನು ಮಾಡಿದ್ದೆ. ನಾವು ಯಾಕೆ ದೇವಸ್ಥಾನದ ವಿರುದ್ಧ ಮಾತಾಡ್ತೇವೆ? ನಾವು ಯಾಕೆ ದೇವಸ್ಥಾನದ ವಿರುದ್ಧ ದಾಳಿ ಮಾಡ್ತೇವೆ? ಯಾರು ಹೇಳಿದ್ದು? ಯಾವುದೇ ಒಬ್ಬ ಜಿಹಾದಿಗಳನ್ನ ನೀವು ಸೌಜನ್ಯ ಪರವಾದ ಹೋರಾಟದಲ್ಲಿ ತೋರಿಸಿ, ನಾವು ಅವರಿಗೆ ಬೇಕಾದ ಶಿಕ್ಷೆಯನ್ನು ಕೊಡ್ತೇವೆ. ಯಾವುದೇ ಒಬ್ಬ ಕ್ರೈಸ್ತ ಮಿಷನರಿ ಇವರಿಗೆ ದುರುದ್ದೇಶಪೂರ್ವಕವಾಗಿ ದೇವಸ್ಥಾನವನ್ನು ಟಾರ್ಗೆಟ್ ಮಾಡಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಬಂದಿದ್ದಂಥ ಒಬ್ಬ ಕ್ರೈಸ್ತ ಮಿಷನರಿ ಅಥವಾ ಕ್ರೈಸ್ತ ಒಬ್ಬ ಇದ್ದರೆ ತೋರಿಸ್ಲಿ, ನಾವು ಅವರ ವಿರುದ್ಧ ನಿಂತ್ಕೊಳ್ತೇವೆ. ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆ ಅಥವಾ ಒಬ್ಬ ಕಮ್ಯುನಿಸ್ಟು ಇವನ ಉದ್ದೇಶ ದೇವಸ್ಥಾನದಾಗಿದ್ರೆ ನಮ್ಮ ಉದ್ದೇಶ ದೇವಸ್ಥಾನ ಅಲ್ವೇ ಅಲ್ಲ.
ನಮ್ಮ ಉದ್ದೇಶ ಸನಾತನ ಹಿಂದೂ ಧರ್ಮದ ದೇವಸ್ಥಾನ ಉಳಿಸುವಂಥದ್ದು, ಅಲ್ಲಿ ನಡ್ತಕ್ಕಂಥ ಅತ್ಯಾಚಾರ ಅನಾಚಾರಗಳಿಗೆ ತಾರ್ಕಿಕ ಅಂತ್ಯ ಕೊಡುವಂಥದ್ದು ಮತ್ತು ಅಲ್ಲಿನ ಪವಿತ್ರತೆಯನ್ನು ಹೆಚ್ಚುಗೊಳಿಸುವಂಥದ್ದು. ಮಂಜುನಾಥ ಅಣ್ಣಪ್ಪ ಸ್ವಾಮಿ ನ್ಯಾಯ ದೇವತೆ ಅಣ್ಣಪ್ಪನ ಸ್ವಾಮಿಯ ನ್ಯಾಯ ಮತ್ತೆ ಮುಂದುವರಿಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ನಾವು ಹೋರಾಟ ಮಾಡ್ತಿರುವಂಥದ್ದು. ನಮಗೆ ಈ ರೀತಿಯ ಉದ್ದೇಶ ಇಟ್ಕೊಂಡು ಮಾಡ್ತಾ ಇರತಕ್ಕಂಥ ಧರ್ಮಬದ್ಧವಾದ ಹೋರಾಟಕ್ಕೆ ಸೌಜನ್ಯ ಅನ್ನುವಂಥ ಒಬ್ಬ ಹಿಂದೂ ಹೆಣ್ಣು ಮಗಳು, ಅವಳಿಗೆ ಅತ್ಯಾಚಾರ ಕೊಲೆ ಮಾಡಿದಳು, ಯಾವ ಪಾಪ ಮಾಡಿದ್ದಕ್ಕೆ, ಯಾವ ಅನ್ಯಾಯ ಮಾಡಿದ್ದಕ್ಕೆ, ಮತ್ತು ಅವಳಿಗೆ ಯಾಕೆ ಈ ರೀತಿಯ ಶಿಕ್ಷೆ, ಯಾಕೆ ಈ ರೀತಿಯ ಶಿಕ್ಷೆ, ಈ ಒಂದು ವ್ಯವಸ್ಥೆಯಲ್ಲಿ ಯಾಕೆ ಅವಳಿಗೆ ನ್ಯಾಯ ಸಿಗ್ತಾ ಇಲ್ಲ? ಹಾಗಾದರೆ CBI ಏನು ಮಾಡಿದೆ? CBI ಅಷ್ಟು ವರ್ಷ ಏನು ಮಾಡಿದೆ? ದೇಶದ ಅತ್ಯುನ್ನತ ತನಿಖಾ ತಂಡ ಅದೆಷ್ಟೋ ಪ್ರಕರಣಗಳನ್ನು ಭೇದಿಸಿರುವಂಥ ಹೆಸರಿದೆಯಲ್ಲ CBIಗೆ. ಏನು ಮಾಡಿತ್ತು ಈ ಪ್ರಕರಣದಲ್ಲಿ, ಸೌಜನ್ಯ ಪ್ರಕರಣದಲ್ಲಿ? ನಾವು ಕೇಳ್ಬೋದಲ್ಲ. ಇವನು ಮಾಡೇ ಇಲ್ಲ ಅಂತೇಳಿ ಹೇಳುವಂಥ ಒಂದು ಬಹಳ ಸ್ಪಷ್ಟವಾದ ತೀರ್ಪು ಬರ್ತದೆ. ಆ ನಂತರ ಇಲ್ಲಿ ಏನು ನಾವು ಮಾತಾಡಿದರೆ ನ್ಯಾಯಾಂಗ ನಿಂದನೆ ಅಂತ ಹೇಳ್ತಾರೆ. ನಾವು ಮಾತಾಡಿದರೆ ಇದು ಈ ಥರ ಅನ್ಯಾಯ ಆಗಿದೆ ಅಂತ ಹೇಳಿದರೆ, ಸಂತೋಷ್ ರಾವ್ ನಿರಪರಾಧಿ ಅಂತ, ನಿರ್ದೋಷಿ, ಆ ಪ್ರಕರಣದಲ್ಲಿ ಯಾವುದೇ ರೀತಿಯ ಪಾತ್ರ ಇಲ್ಲ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೇಳಿರತಕ್ಕಂಥ CBI ವಿಶೇಷ ಕೋರ್ಟು ಮತ್ತೆ ನಾವು ಮರುತನಿಖೆಗೆ ಆದೇಶ ಮಾಡಿ ಅಂತ ಹೋದಂಥ ಸಂದರ್ಭದಲ್ಲಿ ಹೈಕೋರ್ಟ್ ಕೂಡ ಅದನ್ನೇ ಎತ್ತಿ ಹಿಡಿತದೆ. ಎರಡೆರಡು ಕೋರ್ಟ್ ಸಂತೋಷ್ ರಾವ್ ನಿರಪರಾಧಿ ಅಂತ ಹೇಳ್ತಾರೆ. ಹಾಗಾದ್ರೆ ಇವತ್ತಿಗೂ ಕೂಡ ನಿರಪರಾಧಿ ಅಂತ ಸಂತೋಷ್ ರಾವ್ನ ಅಪರಾಧಿ ಆರೋಪಿ ಅಂತ ಹೇಳ್ತಾರಂತ ವ್ಯಕ್ತಿಗಳಿಗೆ ಈ ದೇಶದ ಕಾನೂನು ಅಥವಾ ಈ ದೇಶದ ಪೊಲೀಸ್ ಇಲಾಖೆ ಯಾಕೆ ಸುಮ್ಮಟು ಕೇಸ್ ಹಾಕಿ ಅವ್ರ ಮೇಲೆ ಆಕ್ಷನ್ ತಗೊಳ್ತಿಲ್ಲ? ಯಾಕೆ ತಗೊಳ್ತಿಲ್ಲ ನಾನು ಕೇಳುವಂಥದ್ದು. ನಾವು ಮಾತಾಡಿದ್ರೆ ಅದು ನ್ಯಾಯಾಂಗ ನಿಂದನೆ ಆದರೆ ಅವ್ರು ಮಾತಾಡ್ತಿರುವಂಥದ್ದು ಏನು? ಎರಡೆರಡು ಕೋರ್ಟು ಏನು ಸಂತೋಷ್ ರಾವ್ ನಿರಪರಾಧಿ ಅಂತ ಘೋಷಣೆ ಮಾಡಿದ ನಂತರವೂ ಕೂಡ ಇವರು ಈ ರೀತಿಯಾದಂತಹ ಯಾವುದು ಸೋಷಿಯಲ್ ಮೀಡಿಯಾಗಳಲ್ಲಿ ಹೇಳ್ತಾರೆ, ಬಹಿರಂಗವಾಗಿ ಹೇಳ್ತಾರೆ, TV ಮಾಧ್ಯಮಗಳ ಚರ್ಚೆಯಲ್ಲಿ ಹೇಳ್ತಾರೆ, ಇದರಲ್ಲಿ ಸಂತೋಷ್ ರಾವೇ ಮಾಡಿದಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಹಾಗಾದ್ರೆ ಇವರಿಗೆ ಕಾನೂನು ಅನ್ವಯ ಆಗೋದಿಲ್ವಾ? ಇದು ನನ್ನ ಪ್ರಶ್ನೆ. ಇದು ಕಾನೂನು ಅನ್ವಯ ಆಗ್ತದ ಇಲ್ವಾ? ಹಾಗಾದ್ರೆ ಸೌಜನ್ಯ ಪ್ರಕರಣದ ನ್ಯಾಯಕ್ಕಾಗಿ ಹೋರಾಡುವಂತಹ ಹೋರಾಟಗಾರರಿಗೆ ಒಂದು ನ್ಯಾಯ, ಇನ್ನೊಂದು ಕಡೆಯಿಂದ ಈ ಹೋರಾಟವನ್ನು ಹತ್ತಿಕ್ಕಿಸುವಂತ ಅಥವಾ ಸೌಜನ್ಯ ಪ್ರಕರಣದ ಅತ್ಯಾಚಾರ ಕೊಲೆ ಪ್ರಕರಣ ಮಾಡಿದ್ದು ಸಂತೋಷ್ ರಾವ್ ಎನ್ನುವಂತ ಬಿಂಬಿಸುವಂತ ಒಂದು ವರ್ಗಕ್ಕೆ ಇನ್ನೊಂದು ಕಾನೂನ. ಇದು ಬಹಳ ಸ್ಪಷ್ಟವಾದ. ಇದು ದೇಶದ ಜನತೆ ಗಮನಿಸಬೇಕಾಗಿದೆ. ಇದರಲ್ಲಿ ನ್ಯಾಯ ಯಾರು ಕೊಡಬೇಕು? ನ್ಯಾಯ ಕೊಡಬೇಕಾದದ್ದು ನ್ಯಾಯಾಲಯಕ್ಕಿಂತಲೂ ಕೂಡ ಈಗ ನ್ಯಾಯಾಲಯದಲ್ಲಿ ಈ ರೀತಿಯ ಒಂದು ವ್ಯತಿರಿಕ್ತವಾದಂಥ ತೀರ್ಪುಗಳು ಬರುವಾಗ ಜನಾದೇಶವೇ ಅಂತಿಮವಾದ ತೀರ್ಪಾಗ್ತದೆ. ಇದರಲ್ಲಿ ನಾನು ಬಹಳ ಸ್ಪಷ್ಟವಾಗಿ ಜನ ತೀರ್ಮಾನ ಮಾಡಬೇಕು. ಸೌಜನ್ಯ ಪ್ರಕರಣದ ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ನಿಜವಾದ ನ್ಯಾಯ ಅಂತ ಹೇಳಿದ್ರೆ ಜನರಿಗೆ ಕೊಡಬೇಕು. ಇಲ್ದಿದ್ರೆ ಖಂಡಿತವಾಗಿ ಇದರಲ್ಲಿ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ. ನನಗೆ ಬಹಳ ಬೇಸರ ಆಗ್ತದೆ. ಕಳೆದ 13 ವರ್ಷದಿಂದ ಒಂದು ಪ್ರಕರಣಕ್ಕಾಗಿ ನ್ಯಾಯಕ್ಕಾಗಿ ನಾವು ಹೋರಾಟ ಮಾಡ್ತಿದ್ದೇವೆ ಅಂತ ಹೇಳಿದ್ರೆ ಇಲ್ಲಿವರೆಗೂ ಕೂಡ ಆ ಪ್ರಕರಣಕ್ಕೆ ನ್ಯಾಯ ಸಿಗುವುದಿಲ್ಲ. ಆ ತಾಯಿ ಪ್ರತಿನಿತ್ಯ ಕಣ್ಣೀರಿಡ್ತಾ ಇದ್ದಾರೆ. ನನ್ನ ಮಗುವಿಗೆ ಅನ್ಯಾಯ ಆಗಿದೆ, ನನ್ನ ಮಗಳು ಯಾವುದೇ ತಪ್ಪು ಮಾಡಲಿಲ್ಲ, ನನ್ನ ಆಕೆ ಇರ್ತಿದ್ರೆ ನಾನು ಅವಳ ಜೊತೆ ಮಾತಾಡ್ಬೋದಾಗಿತ್ತು, ಅವಳಿಗೆ ಮದುವೆ ಮಾಡ್ಬೋದಾಗಿತ್ತು, ಅವಳ ಮಕ್ಕಳನ್ನು ನಾನು ಎತ್ತಾಡಿಸ್ಬೋದಾಗಿತ್ತು. ಇವತ್ತು ಯಾವುದೂ ಇಲ್ಲ. ಎಲ್ಲವೂ ಒಂದು ಕಡೆಯಿಂದ ಅತ್ಯಾಚಾರ ಕೊಲೆ ಆಗಿದೆ, ಸಮಾಜದಲ್ಲಿ ನಾವು ತಲೆ ತಗ್ಗಿಸುವಂಥ ಕೆಲಸ ಆಗಿದೆ, ಇಡೀ ಹೆಣ್ಣು ಕುಲಕ್ಕೆ ಅನ್ಯಾಯ ಆಗಿದೆ. ನನ್ನ ಮಗಳಿಗೆ ನ್ಯಾಯ ಕೊಡಿ, ಅದರ ಜೊತೆಗೆ ಸಮಾಜಕ್ಕೂ ಒಂದು ಸ್ಪಷ್ಟವಾದ ಸಂದೇಶ ಹೋಗಲಿ, ಅತ್ಯಾಚಾರ ಅನ್ನುವಂಥ ಸಾಮಾಜಿಕ ಬಿಡುಗು ನಿಂತು ಹೋಗಬೇಕು ಅಂತ ಅವರು ಹೋರಾಟ ಮಾಡ್ತಾರೆ. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಈ ಸೌಜನ್ಯ ತಾಯಿಯನ್ನು ನನ್ನ ಸಹೋದರಿ ಅನ್ನುವ ಭಾವನೆಯಿಂದ ಮಗಳ ಅನ್ನುವಂಥ ಕಾರಣದಿಂದ ಇವರು ಅವ್ರ ಜೊತೆ ನಿಂತುಕೊಂಡು ನ್ಯಾಯಕ್ಕಾಗಿ ಅಂಗಲಾಗ್ತಾ ಇದ್ದಾರೆ, ಹೋರಾಟ ಮಾಡ್ತಾರೆ, ಸರ್ವಸ್ವವನ್ನು ತ್ಯಾಗ ಮಾಡ್ತಾ ಇದ್ದಾರೆ. ಇವರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಇದು ಯಾವ ಸಮಾಜ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಹೇಳ್ತಾರೆ ನಮ್ಮ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ಇಡೀ ವಿಶ್ವದಲ್ಲಿ ಅತಿ ದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತ ಹೇಳ್ತಾರೆ. ಅಪರಾಧಿಗಳಿಗೆ ಶಿಕ್ಷೆ ಆಗದಿದ್ದು ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅಂತ ಹೇಳ್ತಾರೆ. ನಿರಪರಾಧಿಗೆ ಶಿಕ್ಷೆ ಕೊಟ್ರಲ್ಲ ಇಷ್ಟು ವರ್ಷ, ಒಬ್ಬ ನಿರಪರಾಧಿಗೆ ಇಷ್ಟು ವರ್ಷ ಶಿಕ್ಷೆ ಕೊಟ್ರಲ್ಲ, ಈಗ ಅವನು ನಿರಪರಾಧಿ ಅಂತ ಬಿಡುಗಡೆ ಮಾಡಿದ್ರಲ್ಲ, ಅವನ ಜೀವನವನ್ನು ಇಡೀ ಸರ್ವನಾಶ ಮಾಡಿದ್ರಲ್ಲ, ಇದಕ್ಕೆ ಯಾರನ್ನು ಬ್ಲೇಮ್ ಮಾಡ್ತೀರಾ ನೀವು? ಯಾರನ್ನು ನೀವು ಆರೋಪಿ ಮಾಡ್ತೀರಾ? ಈ ವ್ಯವಸ್ಥೆಯನ್ನ ಅಲ್ಲ, ಕಾನೂನು ವ್ಯವಸ್ಥೆಯನ್ನ ಅಥವಾ ಪೊಲೀಸ್ ವ್ಯವಸ್ಥೆಯನ್ನ ಅಥವಾ ಸಮಾಜವನ್ನ ಅಥವಾ ಅತ್ಯಾಚಾರ ಮಾಡಿ ರಕ್ಷಣೆ ಇವತ್ತೇನು ಅಡಗಿ ಕೂತಂಥ ಅತ್ಯಾಚಾರಿಗಳನ್ನು ಅಥವಾ ಅವರನ್ನು ರಕ್ಷಣೆ ಮಾಡಿದಂಥ ವ್ಯಕ್ತಿಗಳನ್ನು ನಾವೇನು ಹೇಳ್ತಾ ಇದ್ದೇವೆ? ಅತ್ಯಾಚಾರ ಮಾಡಿದವರಿಗೆ ಶಿಕ್ಷೆ ಆಗಬೇಕು ಮತ್ತು ಅವರನ್ನು ರಕ್ಷಣೆ ಮಾಡಿದವರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳ್ತಾ ಇದ್ದೇವೆ. ಅದನ್ನು ಬಿಟ್ಟು ಬೇರೆ ಏನು ಕೇಳ್ತಾ ಇದ್ದೇವೆ ನಾವು? ಯಾವುದೇ ಅಪೇಕ್ಷೆ ಇಲ್ಲ. ಎಲ್ಲವನ್ನು ಸುಳ್ಳೇ ಮಾತಾಡ್ತಾ ಇದ್ದಾರೆ. ಸುಳ್ಳುಗಳನ್ನು 1000 ಸಲ ಹೇಳಿ ಅದನ್ನು ನಿಜ ಮಾಡುವಂಥ ವ್ಯವಸ್ಥಿತ ಕುತಂತ್ರ ನಿರಂತರವಾಗಿ 3 ವರ್ಷದಿಂದ ನಡೀತಾ ಇದೆ.
ಯಾಕೆ ಈ ರೀತಿಯ ಅನ್ಯಾಯ, ಯಾಕೆ ಈ ರೀತಿಯ ಮೋಸ? ಇದನ್ನೆಲ್ಲ ಖಂಡಿಸುವಂಥ ಕೆಲಸವನ್ನು ನಾವು ಇಡೀ ಸಮಾಜ ಮಾಡದೇ ಹೋದರೆ ಮುಂದಿನ ದಿನಗಳಲ್ಲಿ ನಾವು ಇಂಥ 1000 ಹೋರಾಟ ಮಾಡಿದರೆ ಯಾವುದೇ ಪ್ರಯೋಜನ ಬರುವುದಿಲ್ಲ. ಇಡೀ ಸಮಾಜ, ಇಡೀ ಮನುಕುಲವೇ ಇದರ ವಿರುದ್ಧ ತಿರುಗಿ ನಿಲ್ಲುವಂಥ ಕೆಲಸ ಮಾಡಬೇಕು. ಮತ್ತೆ ಹೇಳ್ತಾರೆ ನಾವು ಹಿಂದೂ ಸಂಘಟನೆಯಲ್ಲಿ ಕೆಲಸ ಮಾಡುವಂಥವ್ರು, ಕಳೆದ ಒಂದಷ್ಟು ವರ್ಷದಿಂದ ಹಿಂದೂ ಸಂಘಟನೆಯಲ್ಲಿ ಕೆಲಸ ಮಾಡುವಂಥವರು ಹಿಂದೂ ಹೆಣ್ಣು ಮಗಳಾಕೆ ಸೌಜನ್ಯ ಹಿಂದೂ ಹೆಣ್ಣು ಮಗಳು, ಹಿಂದೂ ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ, ಇಡೀ ಹಿಂದೂ ಸಮಾಜ ಯಾಕೆ ಹುಟ್ಟಾಗ್ತಾ ಇಲ್ಲ? ಯಾಕೆ ಹಿಂದೂ ಸಂಘಟನೆಗಳು ಹುಟ್ಟಾಗ್ತಿಲ್ಲ? ನಾವು ದೇವಸ್ಥಾನವನ್ನು ಟಾರ್ಗೆಟ್ ಮಾಡ್ತಾ ಇಲ್ಲ. ನೀವು ತಾಕತ್ತಿದ್ರೆ, ನಿಮಗೆ ತಾಕತ್ತು, ಯಾರ್ಯಾರು ಹಿಂದೂ ನಾಯಕರು ಅಂತ ಅಂದ್ಕೊಂಡಿರಂಥ ಪುಣ್ಯಾತ್ಮರಿದ್ದೀರಾ? ನೀವು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಬಗ್ಗೆ ಭಿನ್ನಾಭಿಪ್ರಾಯ ಇರ್ಬೋದಲ್ಲ, ಇರಲಿ ಪರವಾಗಿಲ್ಲ, ಆದರೆ ಸೌಜನ್ಯನ ತಾಯಿ ಜೊತೆ ನಿಲ್ಬೋದಲ್ಲ. ನಿಮಗೆ ಯಾಕೆ ನಿಲ್ತಾ ಇಲ್ಲ? ಸೌಜನ್ಯಕ್ಕೆ ನೀವು ಪ್ರತಿ ಸಲ ಹೇಳ್ತೀರಿ, ಯಾರು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಮತ್ತು ಸೌಜನ್ಯ ಹೋರಾಟದ ವಿರುದ್ಧವಾಗಿ ನಿಂತಹ ವ್ಯಕ್ತಿಗಳು ಹೇಳುವಂಥ ಮೊದಲ ಪದ ಏನು? ಸೌಜನ್ಯಗೆ ನ್ಯಾಯ ಸಿಗ್ಬೇಕು. ಹೇಗೆ ನ್ಯಾಯ ಸಿಗಬೇಕು? ಸುಮ್ಮನೆ ಕೂತ್ಕೊಂಡು ಮನೆಯಲ್ಲಿ ಕೂತ್ಕೊಂಡು ಸೌಜನ್ಯಗೆ ನ್ಯಾಯ ಸಿಗಬೇಕು ಅಂತ ಹೇಳಿದ್ರೆ ಹೇಗೆ ನ್ಯಾಯ ಸಿಗ್ತದೆ? ಎಕ್ಸಾಂಪಲ್, ಈಗ ಧರ್ಮಸ್ಥಳಕ್ಕೆ ಕಲ್ಲೊಡೆಯಬೇಕು, ಧರ್ಮಸ್ಥಳದ ಬಗ್ಗೆ ನುಗ್ಗಬೇಕು ಅನ್ನುವಂಥ ವಿಚಾರದಲ್ಲಿ ಮಾತಾಡ್ತಾ ಇದ್ದಾರಲ್ವಾ, ಅವರ ವಿರುದ್ಧ ಪ್ರತಿಭಟನೆ ಯಾಕೆ ಹಿಂದೂ ಸಂಘಟನೆಗೆ? ಈ ಕೆರೆಯಲ್ಲಿಗೆ, ಈ ಚಕ್ರವರ್ತಿ ಸುಲಿಬೆಳೆಗೆ ನಾನು ಸನಾತನಿ ಅನ್ನುವಂತ ಹೇಳ್ತಾ ಇರುವಂತ ಟಿವಿ ವಿಕ್ರಮ್ ಹೆಗ್ಡೆಗೆ ಪ್ರತಿಭಟನೆ ಮಾಡೋಕ್ಕಾಗೋದಿಲ್ಲ. ಯಾಕೆ ಮಾಡ್ತಾರೆ? ನಾವು ಅದನ್ನು ಕೇಳ್ತಾ ಇರೋದು, ಯಾಕೆ ಮಾಡ್ತಾ ಇಲ್ಲ? ನೀವು ದೇವಸ್ಥಾನಕ್ಕೆ ಕಲ್ಲು ಹೊಡೀರಿ, ದೇವಸ್ಥಾನಕ್ಕೆ ನುಗ್ಗಿ ಅನ್ನುವಂಥ ವ್ಯಕ್ತಿಗಳ ವಿರುದ್ಧ ಅದ್ಯಾವನ್ನೇ ಆಗಿರಲಿ, ಎಂಥದೇ ವ್ಯಕ್ತಿ ಆಗಿರಲಿ, ಅವನ ವಿರುದ್ಧ ನಾವು ಅಥವಾ ಇಡೀ ಸಮಾಜ ಹೋರಾಟ ಮಾಡಬೇಕಾದ ಅನಿವಾರ್ಯತೆ ಇದೆ, ಮಾಡಬೇಕು. ಅದು ಯಾರು ಮಾಡಿದ್ದು? ದೇವಸ್ಥಾನದ ವಿರುದ್ಧ ಕಲ್ಲೆಸೆಯುವಂತ ಯಾರು, ಅಂತ ಕೆಟ್ಟ ಮನಸ್ಥಿತಿ ಇರತಕ್ಕಂಥ ವ್ಯಕ್ತಿಗಳು ಯಾರು, ಅದನ್ನ ಮೊದಲು ಪತ್ತೆ ಹಚ್ಚುವಂತ ಕೆಲಸ ಮಾಡಬೇಕು. ಅದು ಹಿಂದೂ ಸಂಘಟನೆ ಮೊದಲು ಮಾಡಬೇಕು. ಮಾಡಿ ಅವರ ವಿರುದ್ಧ ಹೋರಾಟ ಮಾಡಬೇಕು, ಅವರನ್ನ ಬೀದಿಗೆ ತಂದು ನಿಲ್ಲಿಸಬೇಕು. ಯಾರು ಮಾಡಿದ್ದು? ನಮ್ಮ ಸೌಜನ್ಯ ಹೋರಾಟದ ಪರವಾಗಿರತಕ್ಕಂಥ ವ್ಯಕ್ತಿಗಳು ಮಾಡಿದ್ರು, ಅವರಿಗೂ ಅದೇ ಶಿಕ್ಷೆ. ಅದನ್ನು ಯಾಕೆ? ಅದರಲ್ಲಿ ಯಾವುದೇ ರೀತಿಯ ರಾಜಿ ಇಲ್ಲ. ನಮ್ಮದು ಬಹಳ ಸ್ಪಷ್ಟವಾಗಿದೆ. ದೇವಸ್ಥಾನದ ವಿರುದ್ಧ ಯಾವನ್ನೇ ಮಾತಾಡಿದ್ರು, ಧರ್ಮಸ್ಥಳದ ಮಂಜುನಾಥನ ದೇವಸ್ಥಾನದ ವಿರುದ್ಧ ಯಾರೇ ಮಾತಾಡಿರೋದು ತಪ್ಪೇ. ಅಂತ ಯಾವುದೇ ರೀತಿಯ ಹೇಳಿಕೆಗಳನ್ನು ಕೊಡಲೇಬಾರ್ದು. ಮಂಜುನಾಥ ಸನಾತನ ಹಿಂದೂ ಧರ್ಮದ ದೇವರು, ನಮ್ಮದದು. ಅಣ್ಣಪ್ಪ ಸ್ವಾಮಿಯನ್ನ ನ್ಯಾಯ ದೇವತೆ ಅಂತ ನಂಬಿ ಅಣ್ಣಪ್ಪ ಸ್ವಾಮಿಯನ್ನ, ಮಂಜುನಾಥ ಸ್ವಾಮಿಯನ್ನ ಬೆಳಿಗ್ಗೆ ಎದ್ದು ಭಕ್ತಿಯಿಂದ ಪ್ರಾರ್ಥನೆ ಮಾಡುವಂತ ವರ್ಗ ಇರತಕ್ಕಂಥ ಒಂದು ಸೌಜನ್ಯ ಪರ ಹೋರಾಟಗಾರರು. ಅಂತ ಒಂದು ವ್ಯವಸ್ಥೆಯಲ್ಲಿ ಯಾರು ಮಾಡಿದ್ದಾರೆ ಅದನ್ನ ಪತ್ತೆ ಹಚ್ಚಿ ತಕ್ಷಣ ಅವರಿಗೆ ಶಿಕ್ಷೆ ಕೊಡುವಂತ ಕೆಲಸವನ್ನು ಯಾಕೆ ಹಿಂದೂ ಸಂಘಟನೆಗಳು ಮಾಡ್ತಾ ಇಲ್ಲ? ಅದನ್ನು ನಾವು ಪ್ರಶ್ನೆ ಮಾಡ್ತಾ ಇರುವಂತದ್ದು. ಸೊ ಇದಿಷ್ಟು ಅನಿಲ್ ಅಂತರ್ ಅವರು ಮಾತಾಡಿರುವಂತಹ ಮಾತು. ಅಂತ ಹೇಳಿದ್ರೆ ಪೊಲೀಸರಿಗೂ ಕೂಡ ಈಗ ಸುಮೋಟೋ ಕೇಸನ್ನು ದಾಖಲಿಸಬಹುದಿತ್ತು ಅನ್ನುವಂಥ ವಿಚಾರದಲ್ಲಿ. ಸುಳ್ಯದಲ್ಲಿ ನಿನ್ನೆ ನಾನು ನೋಡಿರುವಂತಹ ಪ್ರಕಾರ ಸುಳ್ಯದಲ್ಲಿ ಒಂದು ಯಾವುದೋ ಧಾರ್ಮಿಕ ಕ್ಷೇತ್ರದ ಬಗ್ಗೆ ಅವಹೇಳನಕಾರಿಯಾಗಿ ಯಾವುದೋ ಅಪರಿಚಿತ ವ್ಯಕ್ತಿಯೊಬ್ಬ ಪೋಸ್ಟ್ ಹಾಕಿದ್ದಾನೆ ಅಂತೇಳಿ ಸುಳ್ಯ ಪೊಲೀಸ್ ಠಾಣೆಯಲ್ಲಿ ಸುಮೋಟೋ ಕೇಸನ್ನು ಕೂಡ ದಾಖಲು ಮಾಡಿದ್ದಾರೆ. ಬೆಳ್ತಂಗಡಿ ಅವರಿಗೆ ಯಾಕೆ ಪೊಲೀಸ್ ಸ್ಟೇಷನ್ಗೆ ಸುಮೋಟೋ ಕೇಸ್ ದಾಖಲು ಮಾಡೋಕ್ಕಾಗೋದಿಲ್ಲ? ಯಾಕಂತ ಹೇಳಿದ್ರೆ ಇಲ್ಲಿ ಸೌಜನ್ಯ ಪರ ಹೋರಾಟಗಾರರು ಮಾಡಿದ್ದಲ್ಲ, ಯಾರೋ ದುಡ್ಡಿರುವ ವ್ಯಕ್ತಿಗಳು ಇದನ್ನು ದಿಕ್ಕು ತಪ್ಪಿಸಬೇಕು ಅನ್ನುವಂಥ ವಿಚಾರದಲ್ಲಿ ಮಾಡಿರುವಂಥದ್ದು. ಅದಕ್ಕೋಸ್ಕರ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಅವರಿಗೆ ಇದಕ್ಕೆ ಮುಂದೆ ಹೋಗೋಕೆ ಧೈರ್ಯ ಇಲ್ಲ. ಪೊಲೀಸರು ಅಂತ ಹೇಳಿದ್ರೆ ಜನರ ಪರವಾಗಿರುವಂಥವರು ಅಲ್ಲ, ರಕ್ಷಣೆಗೆ ನಿಂತವರು ಅಲ್ಲ, ದೊಡ್ಡವರ ಪರವಾಗಿ ನಿಂತಿದ್ದಾರೆ ಅನ್ನುವಂತಹ ವಿಚಾರದಲ್ಲಿ ಇಲ್ಲಿ ಪ್ರಶ್ನೆ ಮೂಡುವಂಥದ್ದು. ಸೊ ಹಾಗಾಗಿ ಮತ್ತೊಮ್ಮೆ ಮಗದೊಂದು ಕಡೆಯದಾಗಿ ಹೇಳುವಂಥದ್ದು ಏನು ಅಂತ ಹೇಳಿದ್ರೆ, ಈ ಹೋರಾಟ ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ. ಎಲ್ಲರೂ ಕೂಡ ಬೆತ್ತಲಾಗ್ತಾ ಇದ್ದಾರೆ. ಪ್ರತಿಯೊಂದು ಫೇಕ್ ಅಕೌಂಟ್ ಕೂಡ ಹೊರಗಡೆ ಬರ್ತಾ ಇದೆ. ಅದರಲ್ಲಿ ಈ ರೀತಿಯಾಗಿ ಬರೆದಂತಹ ಫೇಕ್ ಅಕೌಂಟ್ ಕೂಡ ಖಂಡಿತವಾಗ್ಲೂ ಹೊರಗೆ ಬಂದೇ ಬರುತ್ತೆ. ಪೊಲೀಸರ ಮೇಲೆ ಗೌರವ ಇದೆ, ಮಾಡೇ ಮಾಡ್ತಾರೆ ಅನ್ನುವಂಥ ಭರವಸೆ ಕೂಡ ಇದೆ SP ಮೇಲೆ. ಅದೇ ರೀತಿ ಹಿಂದೂ ಸಂಘಟನೆ ಮತ್ತು ಪುನೀತ್ ಕೆರೆಹಳ್ಳಿ, ಚಕ್ರವರ್ತಿ ಸೂಲಿಬೆಲೆ, ಟಿವಿ ವಿಕ್ರಮದಲ್ಲಿ ಇರುವಂತಹ ಅಕ್ರಮ ಹೆಗ್ಡೆಗೂ ಕೂಡ ಹೇಳುವಂಥದ್ದು ಏನು ಅಂತ ಹೇಳಿದ್ರೆ, ಹಿಂದುತ್ವ ಸನಾತನಿ ಮತ್ತೊಂದು ಮಗದೊಂದು ಅಂತೇಳಿ ಹೇಳ್ತಾ ಇದ್ದೀರಲ್ವಾ, ಈಗ ಧರ್ಮಸ್ಥಳವನ್ನು ಹುಡಿ ಮಾಡಬೇಕು, ಧರ್ಮಸ್ಥಳವನ್ನು ನುಗ್ಗಬೇಕು, ಕಲ್ಲೆಸಿಬೇಕು ಅನ್ನುವಂತಹ ವಿಚಾರದಲ್ಲಿ ಬರೆದಂತಹ ಚಾಟ್ ಯಾರದು ಅನ್ನುವಂತಹ ವಿಚಾರದಲ್ಲಿ ಇಲ್ಲಿಯ ಶಾಸಕರಿದ್ದಾರೆ. ಹಿಂದುತ್ವದ ಆಧಾರದ ಮೇಲೆ ವಿನ್ ಆಗಿ ಬಂದಂತಹ ಶಾಸಕರು ಇದ್ದಾರೆ 7-8 ಜನ. ಯಾಕೆ ಸುಮ್ಮನೆ ಕೂತಿದ್ದೀರಾ ಸ್ವಾಮಿ? ಬೇರೆ ವಿಚಾರದಲ್ಲಿ ಏನಾದ್ರೂ ಬಂದ್ರೆ ನೀವು ತಕ್ಷಣಕ್ಕೆ ಹೋಗಿ ಪ್ರೊಟೆಸ್ಟ್ ಅನ್ನು ಮಾಡ್ತೀರಾ. ಹಿಂದೂಗಳಿಗೆ ಹೀಗೆ ಹೇಳಿದ್ರು, ಹಿಂದುತ್ವದ ಬಗ್ಗೆ ಮಾತಾಡಿದ್ರು ಅಂತೇಳಿ. ಹಾಗಾದ್ರೆ ಧರ್ಮಸ್ಥಳ ದೇವಸ್ಥಾನಕ್ಕೆ ಎಸೆಯ್ತಾ ಇದ್ದಾರೆ ಅನ್ನುವಂತಹ ವಿಚಾರದಲ್ಲಿ ಹೇಳಿದಾಗ ಯಾಕೆ ಹಿಂದೂ ಸಂಘಟನೆ ಆಗಿರ್ಬೋದು ಅಥವಾ ಹಿಂದುತ್ವದ ಆಧಾರದ ಮೇಲೆನೆ ವಿನ್ನಾಗಿ ಬಂದಿರುವಂತಹ MLAಗಳು ಆಗಿರ್ಬೋದು ಯಾಕೆ ಸುಮ್ಮನಿದ್ದೀರಾ? ನಿಮ್ಗೆ ನೈತಿಕತೆ ಇಲ್ವಾ? ಹಾಗಾದ್ರೆ ನೀವೇ ಮಾಡಿಸಿರುವಂತದ್ದ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಮೂಡುತ್ತೆ. ನಿಮ್ಮ ಕೈವಾಡ ಇದೆಯಾ ಅನ್ನುವಂತ ಪ್ರಶ್ನೆ ಕೂಡ ಮೂಡುತ್ತೆ. ಪೊಲೀಸರಿಗೆ ಈಗ ಯಾಕೆ MLAಗಳಿಗೆ, ಯಾಕೆ MP ಗಳಿಗೆ
ಒತ್ತಡ ಹಾಕೋಕೆ ಆಗೋದಿಲ್ಲ, ಇದರ ಬಗ್ಗೆ ತನಿಖೆ ಆಗ್ಬೇಕು, ಯಾರು ಅವನು ಮಾತಾಡಿರುವಂಥದ್ದು ಅಂತೇಳಿ ನವೀನ್ ಸೂರಿಂಜಯ್ಯ ಹಾಗಿದ್ರೆ ಒಳಗಾಗಿಸಿ ಅವನನ್ನು ಯಾಕೆ ಮಾಡೋಕ್ ಆಗೋದಿಲ್ಲ? ನಕಲಿಗಳು ಫೇಕ್ಗಳು ಅಂತೇಳಿ ಇದರಲ್ಲಿ ಗೊತ್ತಾಗುದಿಲ್ವಾ? ಒಂದು ವೇಳೆ ನೈತಿಕತೆ ಇದ್ರೆ ನೀವು ಹಿಂದುತ್ವದ ಆಧಾರದ ಮೇಲೆ ವಿನ್ ಆಗಿ ಬಂದಿದ್ರೆ, ಹಿಂದೂ ಸಂಘಟನೆ ನಾವು ಹಿಂದುತ್ವಕ್ಕಾಗಿ ಹೋರಾಟ ಮಾಡ್ತೀವಿ ಅನ್ನುವಂಥ ವಿಚಾರದಲ್ಲಿ ಇದ್ರೆ ಇದರ ಬಗ್ಗೆ ನೀವು ಪ್ರತಿಭಟನೆಯನ್ನು ಮಾಡಲೇಬೇಕು. ನೋಡೋಣ ಏನ್ ಮಾಡ್ತಾರೆ ಅಂತೇಳಿ. ಮತ್ತು ಇನ್ನೊಂದು, ಇದು ಈ ಹೋರಾಟ 6ನೇ ತಾರೀಕು ನಿಂತೋಗಿರ್ಬೋದು, ತಡೆಯಾಜ್ಞೆ ಆಗಿರ್ಬೋದು. ನಾವು ಖಂಡಿತವಾಗಿಯೂ ಕುಸುಮಾವತಿಯವರ ಒಂದು ಅರ್ಜಿ ಹಾಕ್ತೇವೆ, ಆ ಸ್ಟೇಯನ್ನು ವೇಕೆಂಟ್ ಮಾಡುವಂಥ ಕೆಲಸ ಮಾಡ್ತೇವೆ. ಮತ್ತು ನಾವು ಖಂಡಿತ 100ಕ್ಕೆ 100 ಹೋರಾಟ ಮಾಡೇ ಮಾಡ್ತೇವೆ. ಇದನ್ನು ನಾವು ನಿಲ್ಲಿಸುವಂಥ ಪ್ರಮೇಯವೇ ಇಲ್ಲ. ಯಾವುದೇ ಕಾರಣಕ್ಕೂ ಸೌಜನ್ಯ ಹೋರಾಟ ನಿಲ್ಲುವಂಥದ್ದಲ್ಲ. ಎಲ್ಲಿಯವರೆಗೆ ಸೌಜನ್ಯ ಪ್ರಕರಣಕ್ಕೆ ನ್ಯಾಯ ಸಿಗ್ತದೋ ಅಲ್ಲಿಯವರೆಗೆ ನಿರಂತರವಾದ ಹೋರಾಟ ನಡೆದೇ ನಡೀತದೆ. 6ನೇ ತಾರೀಕಿದ ಹಕ್ಕೊತ್ತಾಯವನ್ನು ಇವರು ಹತ್ತಿಕ್ಕಿಸುವಂಥ ಕೆಲಸ ಮಾಡಿರ್ಬೋದು, ಆದರೆ ಅದು ಮತ್ತೆ ನೀವು ನಿರಂತರವಾಗಿ ಅದನ್ನು ತಡೆಯುವಂಥ ವ್ಯರ್ಥ ಪ್ರಯತ್ನ ಮಾಡಬೇಡಿ. ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ನ್ಯಾಯಾಂಗ ನಮಗೆ ಮತ್ತೆ ಶಾಂತಿಯುತವಾದ ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶ ಕೊಡ್ತೇವೆ. ನಾವು ಮತ್ತೆ ಮಾಡೇ ಮಾಡ್ತೀವಿ.